ನಮಸ್ಕಾರ ಎಲ್ಲರಿಗೂ. ನಾನು ನಮ್ಮ ಸಿದ್ದೇಶ್. ಇದೇ ಮಾರ್ಚ್ 22ರಂದು ನಡೀತಕ್ಕಂಥ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಗಣಿತ ವಿಭಾಗದ ಸಂಭವನೀಯ ಪ್ರಶ್ನೆಗಳು. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯು ಆರೋಹಣ ಕ್ರಮದಲ್ಲಿದೆ? ನೆನಪಿರ್ಲಿ, ಆರೋಹಣ ಕ್ರಮ ಅಂದ್ರೆ ಏರಿಕೆ ಕ್ರಮ. ಇನ್ನೊಂದು ಪದ ಬರ್ತದೆ, ಅವರೋಹಣ ಬರ್ತದೆ, ಅವರೋಹಣ ಕ್ರಮ ಅಂತ ಬರ್ತದೆ. ಅವರೋಹಣ ಕ್ರಮ ಅಂದ್ರೆ ಇಳಿಕೆ ಕ್ರಮ. ಈ ಸದ್ಯ ನಮಗ ಏರಿಕೆ ಕ್ರಮ. ಮೊದಲು ಏರಿಕೆ ಕ್ರಮ ಅಂದ್ರೆ ಏನು? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆ ಹೋಗ್ತಕ್ಕಂಥ ಸಾಕ್ತಕ್ಕಂಥ ಕ್ರಮಗಳಿಗೆ ಅಂದ್ರೆ ಈ ರೀತಿ ಹೋಗ್ಬೇಕು. ಇದು ಚಿಕ್ಕದ ಕೆಳಗ ಚಿಕ್ಕದಿರ್ತದೆ, ಇದು ದೊಡ್ಡದಿರ್ತದೆ. ಸೊ ಇದಕ್ಕೆ ನಾವ್ ಏನ್ತೀವಪ್ಪ ಅಂದ್ರೆ ಏರಿಕೆ ಕ್ರಮ. ಮೊದಲು ಚಿಕ್ಕ ಸಂಖ್ಯೆ ಇರಬೇಕು, ನಾವು ನೋಡ್ತಾ ಹೋಗ್ಬೇಕು ಆಯ್ಕೆಯನ್ನು. ಮೊದಲನೇ ಆಯ್ಕೆ 794 ಇದೆ, ತದನಂತರ 654 ಇದೆ. ದೊಡ್ಡ ಸಂಖ್ಯೆ ಆದ್ಮೇಲೆ ಸಣ್ಣ ಸಂಖ್ಯೆ ಬಂದಿದೆ, ಸೊ ಇದು ಬರೋದಿಲ್ಲ. ಹೆಂಗಿರ್ಬೇಕು ನೋಡ್ರಿ, ಚಿಕ್ಕದ್ರಿಂದ ದೊಡ್ಡ ಕಡೆ ಸಾಕ್ತಾ ಇರ್ಬೇಕು. ಮತ್ತೆ ಎರಡನೇ ಆಯ್ಕೆ ನೋಡ್ರಿ, 794 ಆದ್ಮೇಲೆ 385 ಇದೆ. ನೋಡ್ರಿ, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಇರಬಾರ್ದು, ಸೊ ಇದನ್ನು ಹೋಯ್ತು. ಇಲ್ಲಿ ಬರೀ 259, ತದನಂತರ 385. ಹೌದು, ಸಣ್ಣದಾದ್ಮೇಲೆ ಸ್ವಲ್ಪ ದೊಡ್ಡದು ಬಂತು. ನೆಕ್ಸ್ಟ್ 385 ಆದ್ಮೇಲೆ 654, ಸ್ವಲ್ಪ ದೊಡ್ಡದು. 654 794, ಇದು ಸ್ವಲ್ಪ ದೊಡ್ಡದು. ಅಂದ್ರೆ ಈ ನಮ್ಮ ಮೂರನೇ ಆಯ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಡಿ ಆಯ್ಕೆ ನೋಡ್ರಿ, 259 ಆದ್ಮೇಲೆ 385 ಸರಿ ಇದೆ. 385 ಆದ್ಮೇಲೆ 794 ಸರಿ ಇದೆ. 794 654 ಕಡಿಮೆ ಆಯ್ತು ನೋಡ್ರಿ. ಕಡಿಮೆ ಆಗಬಾರದು, ಏರ್ತಾ ಹೋಗ್ಬೇಕು. ಹಾಗಾಗಿ ಆಪ್ಷನ್ ಡಿ ಸಹ ಹೋಗುತ್ತೆ. ನಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 259, 385, 654, ತದನಂತರ 794. ಇದಕ್ಕೆ ನಾವು ಆರೋಹಣ ಕ್ರಮ ಅಂದ್ರೆ ಏರಿಕೆ ಕ್ರಮ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನಿದೆ, ಅದಕ್ಕಿಂತ ಮೊದಲು ನೋಡ್ರಿ, ಯಾರೆಲ್ಲ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಬರೀತಿಲ್ಲ ಅವರೆಲ್ಲರೂ 4ನೇ ತರಗತಿ ಆಗಿರ್ಬೇಕು. ನೀವು ಅದು ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಅಥವಾ CBSE ಸಿಲೆಬಸ್ ಆಗಿರ್ಬೋದು, ICSE ಸಿಲೆಬಸ್ ಆಗಿರ್ಬೋದು, ಅಥವಾ ಕನ್ನಡ ಮೀಡಿಯಂ ಆಗಿರ್ಲಿ, ಇಂಗ್ಲಿಷ್ ಮೀಡಿಯಂ ಆಗಿರ್ಲಿ, ನೀವೆಲ್ಲ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಬರೆಯೋಕೆ ನೀವು ಎಲ್ಲ ಯೋಗ್ಯ ಆಗಿರ್ತೀರಿ ಅಂತ ಹೇಳ್ತಾ ಬನ್ನಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ, ಪ್ರಶ್ನೆ ಸಂಖ್ಯೆ ಅಂಕಿಗಳಲ್ಲಿ 1014 ಅಂತ ಕೇಳ್ತಾರೆ. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ಅಂದ್ರೆ ಈ 1014 ಇದನ್ನ ನಾವು ಅಂಕಿಗಳಲ್ಲಿ ಬರೀಬೇಕು. ನೋಡಮ್ಮರಿ, ಮೊದಲನೇ ಆಪ್ಷನ್ ಎ ನೋಡ್ರಿ, 1114 ಇದೆ. ನಮಗೆ ಕೊಟ್ಟಿರೋದನ್ನು 1014, ಸೊ ಈ ಆಪ್ಷನ್ ಹೋಯ್ತು. ಆಪ್ಷನ್ ಬಿ ಬರೀ 1014, ಇದು ಸರಿ ಇದೆ. ಸೊ ಆದ್ದರಿಂದ ನಮ್ಮ ಉತ್ತರ ಆಪ್ಷನ್ ಬಿ ಸರಿ ಇದೆ. ಆದ್ರೆ ಆಪ್ಷನ್ ಸಿ ನೋಡಂಬರಿ, ಇದು 1004, ಇದು ತಪ್ಪಿದೆ. 1004, ಇದು 1014, ಸ್ವಲ್ಪ ಸರಿಯಾದ. ಇದು ನೋಡು, ಕೇವಲ 114, ಸೊ ಗಮನದಲ್ಲಿ ಇಟ್ಕೊಳ್ಳಿ, ಇದನ್ನು ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇಲ್ಲ ನಾನು ಯಾಕೆ ಈ ರೀತಿ ಮಾಡಿದ್ರೆ ನೀವು ಸಹ ಈ ರೀತಿ ತುಂಬಬೇಕಾಗುತ್ತೆ. ನೋಡ್ರಿ, ಎರಡನೇ ಪ್ರಶ್ನೆ ಹಿಂಗಿರ್ತತೆ. ಎರಡನೇ ಪ್ರಶ್ನೆ ಇಲ್ಲಿ A B C D ಅಂತ ಹಿಂಗಿರ್ತವೆ, ವೃತ್ತಗಳು ಇರ್ತವೆ. ಇದು ಮೊದಲನೇ ಆಯ್ಕೆ, ಇದು ಎರಡನೇ ಆಯ್ಕೆ, ಇದು ಮೂರನೇ ಆಯ್ಕೆ, ಇದು ನಾಲ್ಕನೇ ಆಯ್ಕೆ. ನಮ್ಮ ಉತ್ತರ ಯಾವ್ದಂತ ಗಮನ ಇಟ್ಟು ನೋಡ್ಬೇಕು. ಈ 4 ಆಪ್ಷನ್ಗಳಲ್ಲಿ ನಮ್ಮ ಉತ್ತರ ಯಾವುದು? ಆಪ್ಷನ್ ಬಿ ಸರಿ ಅದ. ಸೊ ಆಪ್ಷನ್ ಬಿ ಎರಡನೇ ಪ್ರಶ್ನೆ ಇಲ್ಲಿ ತುಂಬಬೇಕು ನೋಡ್ರಿ, ಈ ರೀತಿ ತುಂಬಬೇಕು. ಸೊ ಹಾಗಾಗಿ ನಾನು ತುಂಬಿದೆ. ಅರ್ಥ ಆಗ್ತಲ್ವಾ ಮಕ್ಕಳೇ? ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ತಿಳ್ಕೊಳ್ತಾ ಹೋಗ್ತಾ ಇರಿ, ನಾನು ಸರಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಮುಂದಿನ ಪ್ರಶ್ನೆ ನಂಬರಿ. ಪ್ರಶ್ನೆ ಸಂಖ್ಯೆ 3 ಏನಿದೆ, 3 8,1,2 ಅಂಕೆಗಳೊಂದಿಗೆ ನೀವು ಮಾಡಬಹುದಾದ ಚಿಕ್ಕ ಸಂಖ್ಯೆ ಯಾವುದು? ನೋಡ್ರಿ, ಇಲ್ಲಿ ಬಳಸಿರ್ತಕ್ಕಂಥ ಅಂಕೆಗಳಿಂದ ಇಲ್ಲಿ 8,1,2 ಕೊಡಲ್ಲ. ಈ ಅಂಕೆಗಳನ್ನ ಜೋಡಿಸಿ ನೀವು ಬರೀತಕ್ಕಂಥ ಚಿಕ್ಕ ಸಂಖ್ಯೆ. ನೆನಪಿರ್ಲಿ, ಚಿಕ್ಕ ಸಂಖ್ಯೆ ಅಂತ ಕೇಳಿದ ತಕ್ಷಣ ಚಿಕ್ಕ ಅಂಕೆಯಿಂದ ನೀವು ಸ್ಟಾರ್ಟ್ ಮಾಡ್ರಿ. ದೊಡ್ಡ ಸಂಖ್ಯೆ ಅಂತ ಕೇಳಿದ ದೊಡ್ಡ ಅಂಕೆಯಿಂದ ಸ್ಟಾರ್ಟ್ ಮಾಡ್ರಿ. ಚಿಕ್ಕದ ಇದರಲ್ಲಿ 8, 1, 2ರಲ್ಲಿ ನೋಡಿ, 8,1,2 ಇದರಲ್ಲಿ ಚಿಕ್ಕದು ಯಾವುದು? 1. ಸೊ 1 ಬರೀರಿ. ತದನಂತರ 1 ಬಿಟ್ಟು ಉಳಿಕಿದ್ದು ಇದರಲ್ಲಿ ಚಿಕ್ಕದು ಯಾವುದು? 2. ನೆಕ್ಸ್ಟ್ ಬರೀರಿ. ಅದಾದ್ಮೇಲೆ ಉಳಿದಿದ್ದ ನಂಬರ್ ಯಾವ್ದು ನೋಡಿ ಚಿಕ್ಕದು, ಇನ್ನು ಉಳಿದಿದ್ದು ಯಾವ್ದು? ಇದೊಂದೇ ಬರೀ. ಸೊ ಆದ್ದರಿಂದ ನಮ್ಮ ಉತ್ತರ 128 ಸರಿಯಾದ ಉತ್ತರ ಆಗುತ್ತದೆ. ಬನ್ನಿ, ಈ ಆಯ್ಕೆಯಲ್ಲಿ ನೋಡ್ಬೇಕು, ಈ ಫೈನಲ್ ಇಲ್ಲಿ ನೋಡ್ಬೇಕು. ಈಗ ನಮ್ಮ ಉತ್ತರ ಇದೆ
ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಆಪ್ಷನ್ ಡಿ ಹೋಗೋದು, ನಾವು ಅಲ್ಲಿ ಕೊಟ್ಟಂತ ವೃತ್ತದಲ್ಲಿ ಡಿ ಅಲ್ಲಿ ಅದು ಸರಿಯಾಗಿ ಈ ರೀತಿ ತುಂಬಬೇಕು. ಅರ್ಥ ಆಯ್ತಲ್ವಾ ಮಕ್ಕಳೇ? ಬನ್ನಿ ಮುಂದಿನ ಪ್ರಶ್ನೆಯನ್ನ ಗಮನ ಇಟ್ಟು ನೋಡೋಣ. ಕ್ವಶನ್ ನಂಬರ್ 4 ಏನಿದೆ? ಕೊಟ್ಟಿರುವ ಆಕೃತಿಯಲ್ಲಿ ಬಣ್ಣ ತುಂಬಿದ ಭಾಗವನ್ನ ಗುರುತಿಸಿ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಭಿನ್ನರಾಶಿಯ ರೂಪದಲ್ಲಿದ್ದಾವೆ. ಭಿನ್ನರಾಶಿಯ ರೂಪ ಅಂದ ತಕ್ಷಣ ನೆನಪಾಗಬೇಕು, ಈ ರೀತಿ ಬಾರುತ್ತೆ, ಮೇಲೆ ಅಂಶ ಇರ್ತತಿ, ಕೆಳಗ ಛೇದ ಇರ್ತತೆ. ನೆನಪಿರ್ಬೇಕು. ಮೊದಲೇನು ಛೇದದ ಕೆಲಸ ಏನು, ಅಂಶದ ಕೆಲಸ ಏನು? ಛೇದ ಅಂದ್ರೆ ಒಟ್ಟು ಭಾಗಗಳು, ಮಾಡಿರ್ತಕ್ಕಂಥ ಒಟ್ಟು ಭಾಗಗಳು. ನೋಡಿ ಇಲ್ಲೆಲ್ಲ ಭಾಗದವೆ, 1 2 3 4 5 6 7 8 9 10 ಈ ರೀತಿ ಎಲ್ಲಾ ಭಾಗಗಳು ಎಣಿಸ್ಬೇಕು. ಇದಕ್ಕೆ ಛೇದ ಅಂತಾರೆ. ಬರೀ ಎಣಿಸ್ಬಿಡ ಬರೀ 11 12 13 14 15 16 17 18 19 20 21 ನೋಡ್ರಿ, ಒಟ್ಟು 21 ಭಾಗಗಳು. ಇದಕ್ಕೆ ನಾವು ಛೇದ ಅಂತೀವಿ. ಒಟ್ಟು ಎಲ್ಲಾ ಭಾಗಗಳನ್ನ ನಾವು ಎಣಿಸಿದಾಗ ಇದು ಛೇದಕ್ಕೆ ಸಂಬಂಧಪಡುತ್ತ. ಅದೇ ರೀತಿ ನಾವು ಬರೆಯೋಣ. ಬರೀಲಿ ಕೆಳಗೆ ಬರೆಯಂಬ್ರಿ ಛೇದದ ಜಾಗದ 21 ಬರ್ತೀವಿ. ಅಂಶ, ಅಂಶ ಅಂದ್ರೆ ಏನು? ಪ್ರಶ್ನೆಯಲ್ಲಿ ನಾವ್ ಏನು ಕೇಳಿದೀವಿ ನೋಡ್ಬೇಕು. ಬಣ್ಣ ತುಂಬಿದ ಭಾಗ ಅಂದ್ರೆ ನಾವು ಯಾವ ಸಂಬಂಧ, ಯಾವ್ದ್ರ ಭಾಗ ಬೇಕು ಅದು ಅಂಶ. ಅಂದ್ರೆ ತೆಗೆದುಕೊಂಡ ಭಾಗ, ಭಿನ್ನ ರಾಶಿಯಲ್ಲಿ ಅಂಶದ ಕೆಲಸ ಏನು? ತೆಗೆದುಕೊಂಡ ಭಾಗ. ಇಲ್ಲಿ ನಾವು ಏನ್ ತೆಗೆದುಕೊಂಡ್ವಿ? ಬಣ್ಣ ತುಂಬಿದ್ದು. ಆ ಬಣ್ಣ ತುಂಬಿದಷ್ಟೇ ಸಂಬರಿ 1 2 3 4 5 6 7 8 9 ಬಣ್ಣ ತುಂಬಿ ಅಂಶದಲ್ಲಿ ಬರಬಿಡ್ರಿ. 9/21. ಸೊ ಇದನ್ನ ಅವರು ಈ ರೂಪದಲ್ಲಿ ಇಲ್ಲಿ ಹೆಂಗದ ಸರ್ ಈ ರೀತಿ ಕಾಣ್ತಾ ಇಲ್ಲ. ಸೊ ಇದನ್ನ ನಾವು ಈ ರೀತಿ ಬರ್ತಿರ್ತೀವಿ. ಇದು ಕೂಡ ಭಿನ್ನ ರಾಶಿ ರೂಪನೇ. ಇದು ಬಾರ್ ಇಲ್ಲಿ ಬರೋದಲ್ಲ. ಸೊ ಇದು ಇದರ ಅರ್ಥನೇ ಇದು. ಈ ರೀತಿ ಆಪ್ಷನ್ ನಂಬರಿ ನಮ್ಗೆ ನೋಡ್ರಿ ಆಪ್ಷನ್ ಸಿ ಅಲ್ಲಿ ನಮ್ಮ ಉತ್ತರ ಕಾಣ್ತಾ ಇದೆ. ಅರ್ಥ ಆತಲ್ವಾ? ಸೊ ಹಾಗೆ ನಮ್ಮ ಉತ್ತರ ಸಿ ಈ ರೀತಿ ತುಂಬಬೇಕು. ಬನ್ನಿ 4ನೇ ಪ್ರಶ್ನೆ ನೋಡ್ರಿ. ಸಾರಿ 5ನೇ ಪ್ರಶ್ನೆ ನೋಡ್ರಿ. 4 ಮುಗಿತೀಗ. ಕೆಳಗಿನವುಗಳಲ್ಲಿ ಯಾವುದು 5 ಮತ್ತು 11ರ ಸಾಮಾನ್ಯ ಗುಣಕವಾಗಿದೆ? ಒಂದು ನೆನಪಿರ್ಬೇಕು. ಗುಣಕ ಅಂದ್ರೆ ಏನು? ಮಗ್ಗಿ, ಸಾಮಾನ್ಯ ಮಗ್ಗಿ. 5ರ ಮಗ್ಗೆಗೂ ಇರ್ಬೇಕದು, 11ರ ಮಗ್ಗೆಗೂ ಇರ್ಬೇಕದು. 5 ಮತ್ತು 11ರ ಮಗ್ಗೆಗಿದ್ರೆ ಮಾತ್ರ ಅದಕ್ಕೆ ಸಾಮಾನ್ಯ ಗುಣಕ ಅಂತೀವಿ. ಗುಣಕ ಅಂದ್ರೆ ಮಗ್ಯ, ಸಾಮಾನ್ಯ ಸೇಮ್ ಟು ಸೇಮ್. ಈ ಬರಿ ಈ 50 ಅನ್ನೋದು 5ರ ಮಗ್ಗೆಗೆ ಐತ. 5 ಹತ್ಲೆ 50. 11ರ ಮಗ್ಗೆಗೆ ಐತ? ನೋ, 11 ಮಗ್ಗೆಗೆ 50 ಇಲ್ಲ. ಹೋಯ್ತು. 55 ಬರ್ರಿ. 5ರ ಮಗ್ಗೆ 50 ಐತ? ಐತೆ. 5 11 55. ಅದೇ ರೀತಿ 11ರ ಮಗ್ಗೆ 11 55. ನೋಡ್ರಿ ಈ ಸಂಖ್ಯೆ 5ರ ಮಗ್ಗೆಗೂ ಐತೆ, 11ರ ಮಗ್ಗೆಗೂ ಐತೆ. ಹಾಗಾಗಿ ಇದನ್ನ ಸಾಮಾನ್ಯ ಗುಣಕ ಅಂತೀವಿ. ಅಂತೀವಿ ಸಾಮಾನ್ಯ ಗುಣಕ. ಸೊ ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ. ಸಿ ಬರ್ರಿ. ಈ 45 5ರ ಮಗ್ಗೆಗೆ ಐತೆ. 5 9 45. ಆದ್ರೆ 11ರ ಮಗ್ಗೆಗಿಲ್ಲ. ಯಾಕಂದ್ರೆ 11 4 44. ಅಲ್ಲಿ 45 ಬರಲ್ಲ. ಹಾಗಾಗಿ ಇದು ಬರಲ್ಲ. ಸೊ ಆಪ್ಷನ್ ಡಿ 60 ನೋಡ್ರಿ. ಈ 60 5ರ ಮಗ್ಗೆಗೆ ಐತಿ. 5 12 60. 11ರ ಮಗ್ಗೆಗಿಲ್ಲ. ಹಾಗಾಗಿ ಇದು ಬರಲ್ಲ. ನಮ್ಮ ಆಯ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. 5ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ. ಬನ್ನಿ ಮುಂದಿನ ಪ್ರಶ್ನೆ ಕಡೆ ಗಮನ ಕೊಡೋಣ. 6ನೇ ಪ್ರಶ್ನೆ ಹೇಗಿದೆ? ಅಖಿಲ ಏನ್ ಮಾಡ್ತಾಳ? ಬೆಳಗ್ಗೆ 7:45 ಶಾಲೆಗೆ ಹೋಗಿದ್ದಳು. 7:45 ಶಾಲೆಗೆ ಹೋಗ್ತಾಳು. ಅವಳು ಮಧ್ಯಾಹ್ನ 1:45 ಮನೆಗೆ ಹಿಂದಿರುಗಿದವಳು. ಓಕೆ, 7:45 ಶಾಲೆಗೆ ಹೋಗ್ತಾಳ ಬೆಳಗ್ಗೆ, ಮಧ್ಯಾಹ್ನ 1:45 ಮನೆಗೆ ವಾಪಸ್ ಬರ್ತಾಳ. ಅವಳು ಶಾಲೆಯಲ್ಲಿ ಎಷ್ಟು ಸಮಯವನ್ನು ಕಳೆದಳು ಅಂತ ಕೇಳ್ತಾಳೆ. ಸಿಂಪಲ್ ಏನಿಲ್ಲ, 7:45ರಿಂದ 1:45 ತನಕ ಎಷ್ಟು ಸಮಯ ಆಯ್ತು ಅಂತ ಕೋಟ್ ಮಾಡ್ರಿ. ಫಸ್ಟ್ 7:45 ಇಲ್ಲಿಂದ ನೆಕ್ಸ್ಟ್ ಟೈಮ್ ಯಾವಾಗ ಆಗುತ್ತಾ? 8:45 ಆಗತ್ತೆ. ಇಲ್ಲಿಗೆ 1 ತಾಸು ಐತೆ. ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ ಬರೋದು ಯಾವುದು? 9:45. ಇಲ್ಲಿಗೆ 1 ತಾಸು ಆಯ್ತು. ಮತ್ತೆ ನೆಕ್ಸ್ಟ್ ಇದಾದ ತಕ್ಷಣ ನೆಕ್ಸ್ಟ್ 1 ತಾಸು. ನೆಕ್ಸ್ಟ್ ಯಾವುದು? 10:45. ಇದಾದ ತಕ್ಷಣ ನೆಕ್ಸ್ಟ್ ಯಾವುದು? 11:45. ಇದಾದ ತಕ್ಷಣ ನೆಕ್ಸ್ಟ್ ಯಾವುದು? 12:45. ಇದಾದ ತಕ್ಷಣ ಯಾವ್ದು ನೆಕ್ಸ್ಟ್? 1:45. ಅರ್ಥ ಆಗ್ತಾ ಇದೆ ನಿಮ್ಗೆ?
7:45 ಸ್ಟಾರ್ಟ್ ಆದ್ರೆ 8:45 ಒಂದ್ ತಾಸು ಆಗುತ್ತೆ. ನೆಕ್ಸ್ಟ್ 9:45 ಮತ್ತೊಂದ್ ತಾಸು, 10:45, ಆಮೇಲೆ 11:45, 12 ಅಂತ 1 ಇಲ್ಲಿಗೆ ಆಯ್ತು. ಈ ಸಮಯಕ್ಕೆ ಮನೆಗೆ ಬಂದು. ಹಾಗಾದ್ರೆ ನಮ್ಮ ಪ್ರಶ್ನೆ ಏನಾಗಿತ್ತು, ಎಷ್ಟು ಸಮಯ ಇತ್ತು? ಇದು 1 ತಾಸ, ಇದಕ್ಕೊಂದೇ 2ನೇ ತಾಸು, ಇದು 3ನೇ ತಾಸು, ಇದು 4ನೇ ತಾಸು, ಇದು 5ನೇ ತಾಸು, ಇದು 6ನೇ ತಾಸು. 6ನೇ ತಾಸು ಅಂದ್ರೆ ಗಂಟೆ. ಒಟ್ಟು 6 ಗಂಟೆ ಶಾಲೆಯಲ್ಲಿ ಕಳೆದು. ಸಾರ್ ಈ ಸಮಯ ಯಾಕೆ ಹಿಡ್ಕೊಂಡಿಲ್ಲ ನೀವು ಅಂತ ಮಾಡ್ರಿ. ಇದನ್ನ ಯಾಕೆ ಕೇಳಬಾಡ್ರಿ. ಯಾಕಪ್ಪ ಅಂದ್ರೆ 7:45 7:45 ಒಂದು ತಾಸು ಆಗಲ್ಲ. 7:45 ಹಿಡಿದು 8:45 ಬಂದ್ರೆ 1 ಗಂಟೆ ಆಗ್ತತಿ, ತಿಳಿತಿಲ್ಲ? ಸೊ ಇಲ್ಲಿ 1 ಗಂಟೆ ಆಯ್ತು. ನೆಕ್ಸ್ಟ್ ಇದು 1ನೇ ಗಂಟೆ, ಇಲ್ಲಿದ್ದ ಈಗ ಹೋಗೋದು 2ನೇ ಗಂಟೆ, ಇಲ್ಲಿದ್ದಿಗೆ 3ನೇ ಗಂಟೆ, ಇಲ್ಲಿದ್ದಿಗೆ 4ನೇ ಗಂಟೆ, ಇಲ್ಲಿದ್ದಿಗೆ 5ನೇ ಗಂಟೆ, ಇಲ್ಲಿದ್ದಿಗೆ 6ನೇ ಗಂಟೆ. ಅರ್ಥ ಆಯ್ತಾ? ಓಕೆ, 6 ಗಂಟೆ ಆಪ್ಷನ್ ಆಗೈತೆ ನೋಡ್ರಿ. ಆಯ್ಕೆ ಬಿ ಯಲ್ಲಿ ಸರಿಯಾದ ಉತ್ತರ ಅಂದ್ರೆ ನೀವು ಬಿ ಆಪ್ಷನ್ ನಲ್ಲಿ ಅಲ್ಲಿ ಉತ್ತರದಲ್ಲಿ ಈ ರೀತಿ ತುಂಬಬೇಕು ಚಂದ. ಬನ್ನಿ 7ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7 ನೋಡ್ರಿ. ಇಲ್ಲೊಂದು ಕಾಣ್ತಾ ಇದೆ ನಿಮ್ಗೆ ಒಂದು ಚಿತ್ರ ನೋಡಂಬ್ರಿ. ಏನಿದೆ? ಒಂದು ವೇಳೆ ಇದು ನೋಡ್ರಿ, ಇದೇನ್ ಬರ್ತದ? ಪಾಪ್ಕಾರ್ನ್ ಅಂತೀವಲ್ಲ ನಾವು, ತಿಂದೀವಿ ನೋಡ್ರಿ. ಜಾತ್ರೆ ಗೀತ್ರೆಗೆ ಹೋದಾಗ, ಹೊರಗಡೆ ಹೋದಾಗ, ಎಲ್ಲ ಸಿನಿಮಾ ನೋಡಕ್ ಹೋದಾಗ ಪೇರೆಂಟ್ ಕೊಟ್ಟಿರ್ತಾರೆ. ಮೆಕ್ಕೆಜೋಳ ತರ ಅದು. ಇದು ಮತ್ತೆ ಪ್ಲಸ್ ಚಿಹ್ನೆ, ಇದು ಮತ್ತೆ ಪ್ಲಸ್ ಚಿಹ್ನೆ, ಒಂದು ಜ್ಯೂಸ್ ಇದೆ. ಇಲ್ಲಿ 3 ಚಿತ್ರಗಳನ್ನು ನಡುವೆ ಒಟ್ಟು 265 ರೂಪಾಯಿ ಬೆಲೆ ಅಂತ ತೋರಿಸ್ತದ. ಕ್ಲಿಯರ್ ಅರ್ಥ ಆಯ್ತಲ್ಲ? ಇದು ಸೇಮ್ ಐತಿ ನೋಡಿ. ಅಂದ್ರೆ ಎರಡರ ಬೆಲೆನು ಸಮನಾಗಿರ್ತದ ಅಂತ ಅರ್ಥ. ಎರಡು ಒಂದೇ ಚಿತ್ರನ. ಸೊ ನೆಕ್ಸ್ಟ್ ಇದು ಒಂದು ಮತ್ತು ಇಲ್ಲಿ ನೋಡ್ರಿ, ಇದೇ ಜ್ಯೂಸ್ ಇಲ್ಲಿ ನೋಡಿ. ಇಲ್ಲೊಂದು ಜ್ಯೂಸ್ ಪ್ಲಸ್ ಮತ್ತೊಂದು ಜ್ಯೂಸ್, ಕೊಕ್ಕೋ ಕೋಲಾ ಬರುತ್ತಲ್ಲ ಆ ಟೈಪ್. ಇವೆರಡು ಕೊಕ್ಕೋ ಕೋಲಕ್ಕೆ 130 ರೂಪಾಯಿ ಅಂತ ಹೇಳ್ತದೆ. ಆದರೆ ಕೇವಲ ಅವ್ರು ಕೇಳಿದ ಪ್ರಶ್ನೆ ಕೇವಲ ಮೆಕ್ಕೆಜೋಳದ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಇದೇ ಪ್ರಶ್ನೆ ಇಂಗ್ಲಿಷ್ನಾಗ ಐತೆ. ಓಕೆನಾ? ಪ್ರಾಬ್ಲಮ್ ಇಲ್ಲ. ಇಫ್ ಇಲ್ಲೊಂದು ಮೆಕ್ಕೆತೆನೆ ಪಾಪ್ಕಾರ್ನ್, ಇಲ್ಲೊಂದು ಮೆಕ್ಕೆತೆನೆ ಐತೆ, ನೆಕ್ಸ್ಟ್ ಒಂದು ಕೊಕೊಕೋಲಾ ಐತೆ, ಇಸ್ ಈಕ್ವಲ್ ಟು 265 ಅಂಡ್ ಇಲ್ಲೊಂದು ಕೊಕೊಕೋಲಾ, ಇಲ್ಲೊಂದು ಕೊಕೊಕೋಲಾ, ಎರಡು ಕೊಕೊಕೋಲಾ ಸೇರಿ 130, 130 ರೂಪೀಸ್ ಆದ್ರೆ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಇದ್ರದ್ದು ಎಷ್ಟು ಅಂತ ಕೇಳ್ತಾರೆ. ಬನ್ನಿ ಸಿಂಪಲ್ ನೋಡಮ್ರಿ. ಮೊದಲೇ ಮಾಡಮ್ರಿ, ಇಲ್ಲಿ 3 ಸೇರಿ 265 ರೂಪಾಯಿ ಐತೆ, ಇದು ಬಿಡ್ರಿ. ಅದಾದ ನಂತರ ನೋಡ್ರಿ, 2 ಕೊಕೊಕೋಲಾ ಸೇರಿ 130 ರೂಪಾಯಿ ಅಂದ್ರೆ ಪ್ರತಿಯೊಂದು ಕೊಕೊಕೋಲಾದ ಬೆಲೆ ಸಮನಾಗಿ ಇದ್ದೇ ಇರ್ತದ. ಸೊ ಹಾಗೆ ಏನ್ ಮಾಡಮ್ರಿ, ಈ 130 ರೂಪಾಯಿ ಐತಲ್ಲ, ಇದ್ರಾಗ 2 ಕೊಕೊಕೋಲಾ ಅದಾವ ನೋಡ್ರಿ. ಬೇಕಾದ್ರೆ 130 ರೂಪಾಯಿ 2 ಕೊಕ್ಕೋ ಅಂದ್ರೆ ಎರಡಕ್ಕೂ ಸಮನಾದ ಬೆಲೆ. ಅದಕ್ಕಾಗ ನೋಡ್ರಿ, ಇದಕ್ಕೆ 2ರಿಂದ ಭಾಗಿಸಮ್ರಿ. ಅವಾಗ ಒಂದು ಕೊಕೊಕೋಲಾ ಬೆಲೆ ಸಿಗ್ತದ ನಮಗ, ಹೌದಲ್ವಾ? ಸೊ 2ರಿಂದ ಭಾಗಿಸ ಕರೆಕ್ಟ್ ಆಗಿ. 2 ಆರ್ಲೆ 12, 3 2 ಅಂದ್ರೆ 1, 1 1 0. ನೆಕ್ಸ್ಟ್ 0 ಉಳಿತು. 2 5 10, 0 0 ಅಂದ್ರೆ ಒಂದು ಕೊಕೊಕೋಲಾ ಬೆಲೆ 65 ರೂಪಾಯಿ ಅಂತ ಅರ್ಥ ಆಯ್ತು. ಈಗ ನಮಗೆ ಏನ್ ತಿಳಿತೈತಿ, ಇದನ್ನ ಯಾಕೆ ಮಾಡಿದ್ರಿ? ಈಗ ಕೊಕೊಕೋಲಾ ಬೆಲೆ ಸಿಕ್ತೆ 65 ರೂಪಾಯಿ ಸಿಕ್ತಿ ಅಂದ್ರೆ ಇಲ್ಲಿ ನೋಡ್ರಿ, ಇದ್ರಾಗ 265 ರೂಪಾಯಿ ಐತಲ್ಲ, ಇದ್ರಾಗ ಕೊಕೊಕೋಲಾ ಬೆಲೆ 65 ರೂಪಾಯಿ ಇರ್ತದೆ. ಅದಕ್ಕೆ ಇದ್ರಾಗ 265 ರೂಪಾಯಿದಾಗ 65 ತೆಗೆದು ಬಿಡ್ರಿ. ಅವಾಗ ಏನ್ ಸಿಗುತ್ತೆ ನಮಗ? 2 ಮೆಕ್ಕೆ ತೆಗೆದು ರೇಟ್ ಸಿಗ್ತದೆ. ಹೆಂಗ ನೋಡ್ರಿ, ಟೋಟಲ್ 265 ರೂಪಾಯಿ ಇತ್ತ, ಇದ್ರಾಗ 3 ಸೇರಿ ನಾನೇನ್ ಮಾಡ್ತೀನಿ ಈಗ ನೋಡ್ರಿ, 265 ರೂಪಾಯಿ ಇದ್ರದ್ದು ರೇಟ್ ನನಗೆ ಸಿಕ್ಕತ್ತಿಲ್ವಾ? 65 ರೂಪಾಯಿ ತೆಗೆದು ಬಿಡ್ತೀನಿ. 65 ರೂಪಾಯಿ ಕಳೆದು ಬಿಡಮ್ಮ. ತೆಗೆದ್ರೆ ಕಳೆಯೋದು 0 0 2. ಈ 200 ರೂಪಾಯಿ ಇದು ಹೋಯ್ತು, ಉಳಿದಿದ್ದು ಇವೆರಡು ಸೇರಿ 200 ರೂಪಾಯಿ. ಅಂದ್ರೆ ಎರಡು ಸೇಮ್ ಅದಾವ, ಎರಡನ್ನೂ ಒಂದೇ ಬೆಲೆ ಇರ್ತದೆ. ಅಂದ್ರೆ ನೋಡಕ ಈ 200ರಲ್ಲಿ ಇದು ಈ 2 ಮತ್ತೆ 2ರಿಂದ ಭಾಗಿಸ್ರಿ, ಅವ ನಿಮಗೆ ಬೆಲೆ ಸಿಕ್ಬಿಡುತ್ತೆ ಸೀದಾ. ಇಲ್ಲ ಸರ್, ನಾನು ಡೈರೆಕ್ಟ್ ಆಗಿ ಬೆಲೆ 200 ರೂಪಾಯಿ 2 ಭಾಗ ಮಾಡಿದ್ರೆ 100 ಸಮನಾದ ಬೆಲೆ ಸಿಗ್ತತಿ. ಹೌದಲ್ವಾ ಮಕ್ಕಳೇ? 2ರಿಂದ ಭಾಗಿಸಿರು 100 ಸಿಗ್ತತಿ. ಇಲ್ಲ ಡೈರೆಕ್ಟ್ ಬಾಯಲ್ಲಿ ಹೇಳ್ಬೋದು, ಸರ್ ಇದು 100 ರೂಪಾಯಿ, ಇದು 100 ರೂಪಾಯಿ, 200 ರೂಪಾಯಿ, ಇದೊಂದು 65 ರೂಪಾಯಿ, 265 ರೂಪಾಯಿ ಇತ್ತು ನೋಡ್ರಿ. 2 1 2 0. ನೆಕ್ಸ್ಟ್ 0 ಎಳಿಸಿದ್ವಿ, ಈ 0 ಭಾಗ ಹೋಗಲ್ಲ, ಅದಕ್ಕೆ 0 ಕೊಟ್ವಿ. ನೆಕ್ಸ್ಟ್ 0 ಎಳಿಸ್ತೀವಿ ಅಂದ್ರೆ 0 ಭಾಗ ಅಂದ್ರೆ 100 ರೂಪಾಯಿ. ಒಂದು ಮೆಕ್ಕೆ ತೆನೆಯ ಬೆಲೆ ಅವ್ರು ಕೇಳಿದೆಯಲ್ಲ, ಕೇವಲ ಇದ್ರ ಬೆಲೆ ಎಷ್ಟು ಅಂದ್ರೆ 100 ರೂಪಾಯಿ. ಆಪ್ಷನ್ ಡಿ ಎಲ್ಲಿದೆ ನೋಡ್ರಿ. ನನಗೆ ಅರ್ಥ ಆಯ್ತಲ್ಲ ಮಕ್ಕಳೇ? ಇದು 130 ಇದ್ದದಕ್ಕೆ 2ರಿಂದ ಭಾಗಿಸಿ 65 ರೂಪಾಯಿ ಆಯ್ತು. 65 ರೂಪಾಯಿ ಏನ್ ಮಾಡಿದ್ವಿ ನಾವು? ತೆಗೆದು ಬಿಡಮ್ಮ ಟೋಟಲ್. ಇದ್ರಾಗ ಇದನ್ನು ತೆಗೆದು ಬಿಟ್ರೆ 200 ಉಳಿತು. ತೆಗೆದು ನೋಡಿ, ಕಳೆದು ನೋಡ್ರಿ, 200 ಬಂತು. ಆ 200 ರೂಪಾಯಿ ಅನ್ನೋದು ಎರಡು ಮೆಕ್ಕೆ ತೆನೆ ಬೆಲೆ ಆಗೈತೆ. ಅದಕ್ಕೆ ಇದು 100 ರೂಪಾಯಿ ಪ್ಲಸ್ ಇದು 100 ರೂಪಾಯಿ, 200 ಆಯ್ತು. ಪ್ಲಸ್ 65 ರೂಪಾಯಿ. ಸೊ ಎಲ್ಲಾ ಸೇರಿ 265 ರೂಪಾಯಿ ಆಗೈತೆ. ಬನ್ನಿ, ಸರಿಯಾದ ಉತ್ತರ ಆಪ್ಷನ್ ಡಿ ಒಳಗದ. ಮುಂದಿನ ಪ್ರಶ್ನೆ ಓಡ.
ಪ್ರಶ್ನೆ ಸಂಖ್ಯೆ 8 ನೋಡ್ರಿ ಏನಿದೆ, 490 ಪಡೆಯಲು 590ರಿಂದ ಎಷ್ಟನ್ನು ಕಳೆಯಬೇಕು ನೋಡ್ರಿ. 490 ಬೇಕಂತ ನಮಗ, ಅದಕ್ಕೆ 590 ಒಳಗೆ ಎಷ್ಟು ತೆಗಿಬೇಕು, ಎಷ್ಟು ಕಳಿಬೇಕು ಅಂತ ಕೇಳಕತ್ತಾರ. ಜಸ್ಟ್ ಇದ್ರಾಗ ಇದು ಬೇಕಲ್ಲ ನನಗೆ, ಅದಕ್ಕೆ ಇದ್ರಾಗ ಎಷ್ಟು ತೆಗಿಬೇಕಂದ್ರೆ ಇದ್ರಾಗ ಕಳೆದ್ ನೋಡಮ್ರಿ. 590 ಒಳಗ 490 ಕಳೀರಿ ಸೀದಾ. ಅವಾಗ ನಮಗೇನ್ ಸಿಗುತ್ತ, ಅಷ್ಟು ತೆಗೆದ್ರೆ 490 ಬರ್ತದೆ ಅಂತ ಐಡಿಯಾ ಬರ್ತದೆ. ಸೊ 0 0 5 100 ಅಂದ್ರೆ ಅರ್ಥ ಏನು, 490 ಪಡಿಬೇಕಪ್ಪ ಅಂದ್ರೆ ಈ ಸಂಖ್ಯೆ ನಾವು ಪಡಿಬೇಕಂದ್ರೆ ಈ 590 ಒಳಗ 100 ಕಳಿಬೇಕು. ಅಂದ್ರೆ ಈ 590 ಒಳಗ ಬೇಕಾದ್ರೆ 100 ಕಳದ್ ನೋಡ್ರಿ. ಅವ ನಮಗೆ 490 ಬರುತ್ತ. 0 9 0 9 5 1 490 ಬಂತಿಲ್ಲ ಅಂದ್ರೆ 590ರಿಂದ ಎಷ್ಟು ಕಳಿಬೇಕು, 590 100 ಕಳಿಬೇಕು. ಅದಕ್ಕೆ ನಾನು ಏನ್ ಮಾಡಿದೆ, 590 ಡೈರೆಕ್ಟ್ 490 ಕಳೆದೆ, 9 ಉತ್ತರ 100 ಬಂದ್ಬಿಡ್ತು. ಅಂದ್ರೆ ನಮ್ಮ ಆಯ್ಕೆ ಸಿ ಯಲ್ಲಿ 100 ಸರಿಯಾದ ಉತ್ತರವಿದೆ. 100 ಕಳಿಬೇಕು, ಅದೇ ಉತ್ತರ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದ್ರಾಗ ಇದನ್ನ ಕಳೆದು ಬಿಡ್ಬೇಕು ಅಷ್ಟೇ. ಬನ್ನಿ ಮುಂದೆ ನಿಮ್ ಪ್ರಶ್ನೆ ನೋಡ್ರಿ. ಪ್ರಶ್ನೆ ಸಂಖ್ಯೆ 9 ಏನಿದೆ, 12 ಬಾಳೆಹಣ್ಣಿನ ಬೆಲೆ, 12 ಬಾಳೆಹಣ್ಣುಗಳ ಬೆಲೆ 48 ಆಗಿದ್ದರೆ, ರೂಪಾಯಿ 48 ಆಗಿದ್ದರೆ ಕೇವಲ ಒಂದು ಬಾಳೆಹಣ್ಣಿನ ಬೆಲೆ ಎಷ್ಟು ಅಂತ ಕೇಳಕತ್ತ. ಅಂದ್ರೆ 12 ಅಂದ್ರೆ 1 ಡಜನ್ ಅಪ್ಪ, 1 ಡಜನ್ ಅಂತ ನೆನಪಿರ್ಬೇಕು. ಯಾವಾಗ 1 ಡಜನ್ ಅಂತ ಕೊಟ್ರ 12 ಅಂತ ನೆನಪಿರ್ಬೇಕು. ಡಜನ್ ಅಂತ ಬಂದ್ರೆ ಅದು ಬಾಳೆಹಣ್ಣು ಆಗಿರ್ಲಿ, ಮೊಟ್ಟೆ ಆಗಿರ್ಲಿ, ಮೆಣಸಿನಕಾಯಿ ಆಗಿರ್ಲಿ, ಪುಸ್ತಕ ಆಗಿರ್ಲಿ, ಪೆನ್ಗಳಾಗಿರ್ಲಿ, ಯಾವುದೇ ಒಂದಿರಲಿ ಡಜನ್ ಅಂತ ಬಂದ ತಕ್ಷಣ 12 ವಸ್ತು ಅಂತ ನೆನಪಿರ್ಲಿ ನಿಮ್ಗೆ ಯಾವಾಗ್ಲೂ. ಆದ್ರೆ ಇಲ್ಲಿ ಬಂದಿಲ್ಲ, ಮುಂದಕ್ಕೆ ಎಲ್ಲೇನ ಬಂದ್ರೆ ನೆನಪಿರ್ಲಿ. ಡಜನ್ ಇಸ್ ಈಕ್ವಲ್ ಟು 12 ವಸ್ತು. ಇಲ್ಲಿಗಡ ಅಷ್ಟೇ 12 ಬಾಳೆಹಣ್ಣು ಅಂತ ಕೊಟ್ಟುಬಿಟ್ಟ, ನೇರವಾಗಿ ಕೊಟ್ಟುಬಿಟ್ರ. ಕ್ಲಿಯರ್, ಡಜನ್ ಅಂತ ಕೊಡ್ಬೇಕಾಗಿತ್ತು ನಿಮಗೆ, ಚಂದ ಇರ್ತಿತ್ತು ನೆನಪಿರ್ಲಿ. 12 ಬಾಳೆಹಣ್ಣು ಅಂದ್ರು ಒಂದೇ, 1 ಡಜನ್ ಬಾಳೆಹಣ್ಣು ಅಂದ್ರು ಒಂದೇ. ಸೊ 12 ಬಾಳೆಹಣ್ಣಿನ ಬೆಲೆ 48 ರೂಪಾಯಿ ಅಂದ್ರೆ 1 ಬಾಳೆಹಣ್ಣಿಗೆ ಎಷ್ಟು ಅಂತ ಕೇಳತ್ತ. ಈಗ ಹೇಳ್ಬೇಕು, 48 ರೂಪಾಯಿ ಅನ್ನೋದೈತಲ್ಲ, ಅದು 12 ಬಾಳೆಹಣ್ಣುಗಳನ್ನ ಹೊಂದಿದೆ. ಹಾಗಾಗಿ ಇದನ್ನ 12ರಿಂದ ಬಾಗಿಸಿದ್ರೆ ನಮಗೆ 1 ಬಾಳೆಹಣ್ಣಿನ ಬೆಲೆ ಸಿಗುತ್ತೆ. ಇಲ್ಲ ಏಕಮಾನ ಪದ್ಧತಿಯನ್ನು ಸಹ ಮಾಡ್ಬೋದು, ಬೇಡ ಡೈರೆಕ್ಟ್ ಬಾಗಿಸ್ಬಿಡಿ. ಫಸ್ಟ್ 12ರಿಂದ ಬಾಗಿಸ್ಬಿಟ್ರಿ ಡೈರೆಕ್ಟ್, ಅವ್ 48 ರೂಪಾಯಿ. ಈ 12 ಬಾಳೆಹಣ್ಣುಗಳ ಬೆಲೆ 48, ಅದಕ್ಕೆ 12ರಿಂದ ಭಾಗಿಸಿದ್ರೆ ಒಂದೊಂದು ಹಣ್ಣಿನ ಬೆಲೆ ಸಿಗ್ತದೆ. 12ರ ಬಗ್ಗೆ 48 ಐತಾ, ಫಸ್ಟ್ 12ರ ಬಗ್ಗೆ 4 ಇಲ್ಲ, 2 ಅಂಕಿ ತಗೊಳ್ರಿ. 12 4 48, 12 4 48, 8 2 0, 4 4 0. ಇಲ್ಲೇನ್ ಬಂದಲ್ಲ ಭಾಗಲಬ್ಧದೇ ಉತ್ತರ ಆಗಿರ್ತದೆ. ಸೊ 4, ಇದು 4 ರೂಪಾಯಿ ಅಂದ್ರೆ 1 ಬಾಳೆಹಣ್ಣು ಬೆಲೆ ಎಷ್ಟು? ಆಪ್ಷನ್ ಸಿ 4 ರೂಪಾಯಿ. ಇಲ್ಲ ಸರ್ ಇದಕ್ಕಿಂತ ಇನ್ನೊಂದು ಈಸಿ ಮೆಥಡ್ ಬೇಕಪ್ಪ ಅಂದ್ರೆ ಇದಿರ್ಲಿ. ಇದು ಕ್ಲಿಯರ್ ಆಯ್ತಲ್ಲ, ಸೇಮ್ ಸಿಂಪಲ್. 12 ಹಣ್ಣು, 12 ಹಣ್ಣಿಗೆ ಎಷ್ಟು ರೂಪಾಯಿ ಅಂತ ಹೇಳಿದ್ರು? 48 ರೂಪಾಯಿ. ಹಿಂಗ್ ಬರ್ಕೋಬಹುದು. ನಮ್ಗೆ ಕೇಳಿದ ಪ್ರಶ್ನೆ ಏನು, 1 ಬಾಳೆಹಣ್ಣಿಗೆ, ಹಣ್ಣಿನ ಕೆಳಗೆ 1 ಹಣ್ಣು ಬರ್ಕೋ, 1 ಹಣ್ಣು ಎಷ್ಟು ರೂಪಾಯಿ. ಇದಕ್ಕೆ ನಾವು ಏಕಮಾನ ಪದ್ಧತಿ ಅಂತ, ಯೂನಿಟರಿ ಮೆಥಡ್. ಈಗ ನಾವೇನ್ ಮಾಡಬೇಕು, ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ತೀವಿ. ಯಾವ ಕಡೆ 2 ನಂಬರ್ ಐತಿ ನೋಡ್ರಿ, 12 ಕ್ವಶನ್ ಮಾರ್ಕ್, 2 ನಂಬರ್ ಇಲ್ಲ. ಈ ಲೈನ್ ಪ್ರಕಾರ ಹೋಗ್ಬೇಕು. 48 ಮತ್ತು 1 ಐತಿ ನೋಡ್ರಿ, ಅದು ಗುಣಿಸ್ಬೇಕು. 48 ಇಂಟು 1 ಡಿವೈಡೆಡ್ ಬೈ ಇದು ಉಳಿದ ನಂಬರ್ ಕೆಳಗಿರ್ಬೇಕು, 12 ಬರೀಬೇಕು. 12 ಮತ್ತು ಕ್ವಶನ್ ಮಾರ್ಕ್ 12 ಅಷ್ಟು ಬರುತ್ತೆ. 12 1 12, 12 4 48, 4 ಇಂಟು 1 4 1 4. ಇದೊಂದು ಮೆಥಡ್. ಇದನ್ನ ಏಕಮಾನ ಪದ್ಧತಿ ಬಾಗಿಸ್ಬಿಟ್ವಿ. ನಿಮ್ಗೆ ಯಾವ್ದು ಸರಿಯಾಗುತ್ತೆ ಇದೇ ಸರಿಯಾಗುತ್ತೆ ಅಂತ ಅನ್ಕೊಂಡಿದ್ವಿ. ಬಿಡಮ್ರಿ, 4 ರೂಪಾಯಿ. ಇದನ್ನ ಕಲ್ತ ಮೇಲೆ ಇದೇ ಬಹಳ ಈಜಿ ಆಗುತ್ತೆ, ತಿಳಿತಾ? ಸೊ 4 ರೂಪಾಯಿ ಅಂದ್ರೆ 1 ಹಣ್ಣಿನ ಮೇಲೆ 4 ರೂಪಾಯಿ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 10 ನೋಡ್ರಿ. ಏನೇ, ಅಯ್ಯೋ ಏನ್ ದೊಡ್ಡ ವಾಕ್ಯಗಳಿವೆ, ದೊಡ್ಡ ಪ್ರಶ್ನೆ ಅಂತ ಗಾಬರಿ ಆಗಬಾರದು. ಪ್ರಶ್ನೆಯನ್ನು ಸರಿಯಾಗಿ ಓದಿದ್ರೆ ಸಾಕು, ಈಜಾಗಿ ಗೊತ್ತದೆ. ನಾನೊಂದು 3 ಅಂಕಿಯ ಸಂಖ್ಯೆ ಅಂದ ತಕ್ಷಣ ನಮ್ಗೆ ತಲೆ ಬರ್ಬೇಕು, 3 ಸ್ಥಾನಗಳಿವೆ ಅಂದ್ರೆ 3 ಡ್ಯಾಶ್ ಆಗಬೇಕು. ಇಲ್ಲೊಂದು ಡ್ಯಾಶ್, ಇಲ್ಲೊಂದು ಡ್ಯಾಶ್, ಇಲ್ಲೊಂದು ಡ್ಯಾಶ್, ಇಲ್ಲೊಂದು ಡ್ಯಾಶ್ ಅಂದ್ರೆ 3 ಸ್ಥಾನವನ್ನ ಹಾಕೊಂಡ್ಬಿಟ್ಟು, ಅಂದ್ರೆ ಬಿಡಿ ಸ್ಥಾನ, 10 ಸ್ಥಾನ, ಇದು 100 ಸ್ಥಾನ, ಇಷ್ಟು ಬರ್ಬೇಕು. ಈಗ ನನ್ನ 100ರ ಸ್ಥಾನದಲ್ಲಿ 3 ಅಂದೇಟಿಗೆ ಹುಡುಕ್ಬೇಕು ನಾವು. ಅಂದ್ರೆ ಯಾವ್ದು 100 ಸ್ಥಾನ, ಇದು ಬಿಡಿ ಸ್ಥಾನ, ಇದು 10 ಸ್ಥಾನ, 100 ಸ್ಥಾನ, ಇಲ್ಲಿ 3. ಕ್ಲಿಯರ್? ನೆಕ್ಸ್ಟ್ 10ರ ಸ್ಥಾನದಲ್ಲಿ 2, 10ರ ಸ್ಥಾನ ಯಾವ್ದು ನೋಡ್ರಿ, ಇದು ಬಿಡಿ, ಇದು 10, ಇಲ್ಲಿ 2. ನೆಕ್ಸ್ಟ್
ಮತ್ತು ಬಿಡಿ ಸ್ಥಾನದಲ್ಲಿ 3 ಬಿಡಿ ಸ್ಥಾನ ಓದಿದ್ರೆ 3 ಬರ್ಕೊಳ್ಳಿ. ನೀವು ನನ್ನನ್ನು ಹಿಂದಿನಿಂದ ಮುಂದಕ್ಕೆ ಬರೆದರು ಅಂದ್ರೆ ಹಿಂದಿನಿಂದ ಮುಂದಕ್ಕೆ ಇಲ್ಲಿದ್ದು ನೋಡ್ರಿ ಈ 323 ಹಿಂಗ್ ಬರೋದ್ರು ಅಥವಾ ಹಿಂದಿನಿಂದ ಮುಂದಕ್ಕೆ ಹಿಂದಿನಿಂದ 3 2 3 ಹಂಗೆ ಬರ್ತದ ನೋಡ್ರಿ. ಈಗ ನೀವು ನನ್ನನ್ನು ಹಿಂದಿನಿಂದ ಮುಂದಕ್ಕೆ ಬರೆದರು ನನ್ನ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ನೋಡ್ರಿ. 323 ಹಿಂಗ್ ಬರೆದ್ರು ಅದೇ ಬರುತ್ತೆ, ನಾವ್ ಹಿಂಗ್ ಬರ್ಕೊಂಡ್ ಬಂದ್ರು ಅದೇ ಬರ್ತತೆ. ಹಾಗಾದ್ರೆ ನಾನು ಯಾರು 323 ಸರಿಯಾದ ಉತ್ತರ. ಆಪ್ಷನ್ ಹುಡುಕಬೇಕಷ್ಟೇ ನಾವು. ಎಲ್ಲೈತಿ ಆಪ್ಷನ್ ಸಿ ಸರಿಯಾದ ಉತ್ತರ. ನೋಡಿ ನೆನಪಿರ್ಲಿ, ನೀವು ಇಲ್ಲಿ ಆಪ್ಷನ್ ಹುಡುಕೋದ್ರಾಗ ಗಮನ ಆಗ್ಬಾರ್ದು. ಮತ್ತೆ 232ಕ್ಕೆ ತಪ್ಪಾಗತ್ತ. ಅದಕ್ಕೆ ಬರ್ಕೊಂಡ್ವಿ ಈ ರೀತಿ ಹಾಕೊಂಡು ಆರಾಮ್ರಿ. ನೋಡಿ ಪ್ರಶ್ನೆ ಒಳಗೆ ಏನು ಇಲ್ಲ, ವಾಕ್ಯಾಶ ದುಡ್ಡು ಅದಾವ, ಯಾರು ಎದುರ್ಕೊಳ್ಳೋ ಸಾಧ್ಯತೆನೇ ಇಲ್ಲ, ಎದುರ್ಕೊಳ್ಳಕ್ ಹೋಗ್ಬೇಡ್ರಿ. ಬನ್ನಿ ಪ್ರಶ್ನೆ ಸಂಖ್ಯೆ 11 ನೋಡ್ರಿ. 1 ಗಂಟೆ 40 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿವೆ? ಸೊ ಇದೊಂದು ನೋಡ್ರಿ ಜನರಲ್ ಕ್ವಶನ್. ಯಾಕಪ್ಪ ಅಂದ್ರೆ 1 ಗಂಟೆಗೆ ಎಷ್ಟು ನಿಮಿಷ? 1 ಗಂಟೆಗೆ 60 ನಿಮಿಷ. ಇಲ್ಲಿ ಆಲ್ರೆಡಿ 1 ಗಂಟೆ ತಗೊಂಡ್ಬಿಡೋ ಹೊರಗ 60 ನಿಮಿಷ. ಅವ್ರು ಸಪ್ರೇಟ್ 1 ಗಂಟೆಗೆ 60 ನಿಮಿಷ ತಗೊಂಡ್ರಿ, 40 ನಿಮಿಷ ಹೊರ ತಗೊಂಡ್ ಮತ್ತೊಂದು ಸಪ್ರೇಟ್. ಎಷ್ಟು ನಿಮಿಷ ನೋಡಿ, ಎರಡು ಕೂಡಿಸ್ಬಿಡ್ರಿ. ಅವ್ರು ಕೇಳಿದಿಲ್ಲ 1 ಗಂಟೆ ಮತ್ತು 40 ನಿಮಿಷ ಎಷ್ಟು ನಿಮಿಷ ಅದಾವ? 1 ಗಂಟೆ ಅಂದ್ರೆ 60 ನಿಮಿಷ, 1 ಗಂಟೆ ಅಂದ್ರೆ 60 ನಿಮಿಷ, 40 ನಿಮಿಷ 40 ನಿಮಿಷ, ಎರಡು ಸೇರಿದ್ರೆ ಎಷ್ಟು ಆಗ್ತದೆ? ನಿಮಿಷಕ್ಕೆ ನಿಮಿಷ 0 6 4 10. 100 ನಿಮಿಷ 100 ಮಿನಿಟ್ಸ್. ಬರೀ ಆಪ್ಷನ್ ಐತೆ. ಮೊದಲನೇ ಆಯ್ಕೆಯಲ್ಲಿ 100 ಮಿನಿಟ್ಸ್. ಮಿನಿಟ್ ಅಂದ್ರೆ ನಿಮಿಷ ಅಂದ್ರೆ ಇಲ್ಲಿದೆ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ಹೋಗ್ಬೋದು. ಪ್ರಶ್ನೆ ಸಂಖ್ಯೆ 12 ಐತೆ ನೋಡಮ್ಮ. ರವಿ ಬಳಿ 426 ಆಟಿಕೆಗಳಿವೆ. ರವಿ ಅನ್ನೋ ಹುಡುಗರ ಹತ್ರ ಇಷ್ಟೊಂದು ಆಟದ ಸಾಮಾನು ಆಟಿಕೆಗಳಿವೆ. ರಾಜು ಅವರ ಬಳಿ, ರಾಜು ಅನ್ನೋ ಇನ್ನೊಬ್ಬ ಹುಡುಗ ಬಂದ. ಈಗ ಇದು ರವಿ ತಕ್ಕಿರೋದು. ಈಗ ರಾಜು ಕಡೆ ನೋಡು, ರಾಜು ಅವರ ಬಳಿ ರವಿಗಿಂತ 23 ಆಟಿಕೆಗಳು ಕಡಿಮೆ ಇವೆ. ಅಂದ್ರೆ ರವಿನ ಕಡೆ ಎಷ್ಟಿದ್ವಲ್ಲ ಅತನಿಗಿಂತ 23 ಕಡಿಮೆ ಇದಾವಂತ. ರಾಜು ಅವರ ಬಳಿ ಎಷ್ಟು ಆಟಿಕೆಗಳಿವೆ ಅಂತ ಕೇಳಕತ್ತ. ಅಂದ್ರೆ ಕಡಿಮೆ ಎಷ್ಟದವ? 23 ಕಡಿಮೆ ಅಲ್ಲ, ಹಾಗಾದ್ರೆ ಎಷ್ಟದವ ಅಂತ ಕೇಳಕತ್ತ. ಯಾರ ತಕ್ಕ? ರಾಜುನ ಕಡಿಮೆ. ಏನ್ ಮಾಡ್ಬೇಕು? ರವಿ ಎಷ್ಟದವ? 426. ಆದ್ರೆ ರಾಜುನು 426 ಒಳಗೆ 23 ಕಡಿಮೆ ಇದಾವ. ಹಾಗಾಗಿ ನಾವು 23 ಕಡಿಮೆ ಮಾಡಿದ್ರೆ ರಾಜು ಸಿಗುತ್ತ. ಏನ್ ಮಾಡ್ಬೇಕು? ರವಿ ಬರ್ಕೋಬೇಕು 426. ತದನಂತರ ರವಿ ರಾಜುದ್ ಬರ್ಕೋಬೇಕು. ರಾಜು ನಮ್ಗೆ ಗೊತ್ತಿಲ್ಲ, ರಾಜು ಕೇಳಬೇಕಲ್ಲ. ರಾಜು ಎಷ್ಟು ಕಡಿಮೆ ಇದಾವ? ರವಿಗಿಂತ ಜಸ್ಟ್ 23 ಕಡಿಮೆ ಇದಾವ. ಅದಕ್ಕೆ ಏನ್ ಮಾಡ್ಬೇಕು? 23 ಕಳಿಬೇಕಿದ್ರೆ ನೆನಪಿರ್ಲಿ. ಬಿಡಿ ಸ್ಥಾನ 10 ಸ್ಥಾನ 100 ಸರಿ ಹಾಕ್ಬೇಕು. ಇಲ್ಲಿ 0 ಹಾಕ್ಬೇಕು. ಸರಿ ಯಾಕಪ್ಪ ಅಂದ್ರೆ ಬಿಡಿ 10 3 ಸಾವಿರ ಬಿಡಿ 10 ಅದಾವ. ಬಿಡಿ 10 ಕಳಿಬೇಕಟ್ಟ. ಸಿಂಪಲ್. ಯಾಕಂದ್ರೆ ಜಸ್ಟ್ 23 ಆಟಿಕೆ ಕಡಿಮೆ ಅದಾವ. ಯಾರ ಕಡೆ? ರಾಜುನ್ ಕಡೆ ರವಿಗಿಂತ. ಯಾಕೆ 6 3 ಅಂದ್ರೆ 3, 2 2 0 4 ಅಂದ್ರೆ ರಾಜು ಬಳಿ ಇರ್ತಕ್ಕಂಥ ಆಟಿಕೆಗಳು 403. ಈ ಆಪ್ಷನ್ಗಳು ಎಲ್ಲಿ ನೋಡ್ರಿ? ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿದೆ ನಮ್ಮ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13 ನೋಡ್ರಿ. ಕೆಳಗೆ ಕೊಟ್ಟ ವರ್ಷಗಳಲ್ಲಿ ಯಾವ ವರ್ಷವು ಫೆಬ್ರವರಿ ತಿಂಗಳ 29 ದಿನಗಳನ್ನು ನೋಡ್ರಿ 29 ದಿನಗಳನ್ನು ಹೊಂದಿರುತ್ತದೆ ಅಂತ ಹೇಳಿದ. ನಿಮ್ಗೆ ನಾರ್ಮಲ್ ಆಗಿ ಗೊತ್ತಿರ್ಬೇಕು, ಸಾಮಾನ್ಯ ವರ್ಷದಲ್ಲಿ ಕೇವಲ ಫೆಬ್ರವರಿ ತಿಂಗಳಲ್ಲಿ 22 ದಿನ ಇರ್ತಾವ. ಆದ್ರೆ ಯಾವಾಗ ಅಧಿಕ ವರ್ಷ ಆಗುತ್ತೋ ಅವಾಗ ಫೆಬ್ರವರಿ ತಿಂಗಳಲ್ಲಿ 29 ದಿನ ಇರ್ತದ. ಸೊ ಅಧಿಕ ವರ್ಷ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಇದರಲ್ಲಿ ಯಾವ್ದು ಅಧಿಕ ವರ್ಷ ಅಂತ ನಾವು ಗೊತ್ತಿಡ್ಕೋಬೇಕು. ಇಲ್ಲಿ ನೋಡ್ಬೇಕು 2027 ಐತೆ, 2026 ಇದೇ ವರ್ಷ ಐತೆ, 2025 ಹಿಂದಿನ ವರ್ಷ ಐತೆ, ಇದು ಮುಂದಿನ ವರ್ಷ, ಇದು 2020 ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ವರ್ಷ. ಇದು ನಮ್ಗೆ ಯಾವ್ದಪ್ಪ? ಈಗ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥ 29 ದಿನಗಳು ಯಾವುದು ಅಧಿಕ ವರ್ಷ ನಾವು ಕೈಡ್ಬೇಕು. ಅಧಿಕ ವರ್ಷ ಯಾವ ರೀತಿ ಕೈಡಿಬೇಕಂತ ನೆನಪಿರಲಿ. ಯಾವುದೇ ವರ್ಷವನ್ನ 4ರಿಂದ ಭಾಗಿಸಿದ್ರೆ 4ರಿಂದ ಸಂಪೂರ್ಣವಾಗಿ ಯಾವ ವರ್ಷ ಭಾಗ ಆಗುತ್ತಲ್ಲ ಅದು ಅಧಿಕ ವರ್ಷ ಆಗುತ್ತೆ. ಈಗ 2020 4ರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ಅಂತ ಚೆಕ್ ಮಾಡ್ಬೇಕು. ಇದ್ರಲ್ಲಿ ಯಾವ್ದು ಚೆಕ್ ಆಗುತ್ತಾ ಅಂತ ನೋಡ್ಬೇಕು. ನೆನಪಿರ್ಲಿ 4ರಿಂದ ಭಾಗ ಆಗ್ಬೇಕಂದ್ರೆ ಇಡೀ ಟೋಟಲ್ ನ ಭಾಗಿಸ್ಬೇಕಂತ ಏನಿಲ್ಲ, ಇದ್ರಾಗ ಎಲ್ಲವನ್ನೂ ಭಾಗಿಸ್ಬೇಕಂತ ಏನಿಲ್ಲ. ಜಸ್ಟ್ ಇದ್ರಾಗಿರ್ತಕ್ಕಂಥ ಕೊನೆಯ 2 ಅಂಕಿ ಅಂದ್ರೆ ನೋಡ್ರಿ, ಕೇವಲ ಕೊನೆಯ ಬಿಡಿ ಮತ್ತು 10 ಸ್ಥಾನದಾಗಿರೋ ಸಂಖ್ಯೆ 4ರಾಗ ಹೋಯ್ತಾ, ಯಾವ್ದಾದ್ರು 4ರಾಗ ಹೋಗುತ್ತಾ, ಅದೇ ಅಧಿಕ ವರ್ಷ. ನೋಡಿ ಉದಾಹರಣೆ 27 ತಗೊಂಡಿಲ್ಲ, 4ರ ಮ್ಯಾಗೆ 27 ಐತೆ ಚೆಕ್ ಮಾಡ್ರಿ. 4 1 4 4 7 8 4 3 12 4 4 16 4 5 20 4 6 24 4 7 28 27 ಇಲ್ಲ.
ಅಂದ್ರೆ ಇವಷ್ಟೇ 4ರಿಂದ 27 ಭಾಗಿಸ್ಬಿಡ್ತಾವೆ. ನಿಮ್ಗೆ ಯಾಕೆ ಪ್ರಾಬ್ಲಮ್? 4ರಿಂದ ಭಾಗಿಸ್ತೀವಿ. 4 24 ಶೇಷ ಉಳಿತು. ಈ ರೀತಿ ಉಳಿಬಾರ್ದು. ಅಂದ್ರೆ ಇದು ಸಂಪೂರ್ಣವಾಗಿ ಭಾಗ ಆಗಿಲ್ಲ, ಅಂದ್ರೆ ಇದು ಅಧಿಕ ವರ್ಷ ಅಲ್ಲ. ನೆಕ್ಸ್ಟ್ 26 ತಗೋರಿ. 26 ತಗೊಂಡ್ರೆ 4ರಿಂದ ಭಾಗಿಸ್ರಿ. ಸೇಮ್ 4 24 ಮತ್ತಿಲ್ಲಿ 2 ಉಳಿತು ನೋಡಿ. ಅಂದ್ರೆ ಈ ವರ್ಷ 2026 ಸಹ ಅಧಿಕ ವರ್ಷ ಅಲ್ಲ. ನೆಕ್ಸ್ಟ್ ಇದು ಕೂಡ ಅಲ್ಲ. ನೆಕ್ಸ್ಟ್ 25 ತಗೋರಿ. 2025 ಇದು ಹೋದ ವರ್ಷ. ನಮ್ಗೆ ಗೊತ್ತಾಯ್ತು ಹೋದ ವರ್ಷ ಅಧಿಕ ವರ್ಷ ಅಲ್ಲ. 4 ಬರೀ 20 ಅಷ್ಟು ಮಾಡಲ್ಲ. ನಾಲ್ಕಾರಲ್ಲಿ 24 1 ಉಳಿತು 0. ಇದು ಕೂಡ ಅಲ್ಲ. ಅಂದ್ರೆ ಇದಲ್ಲ ಇದು ಉಳಿದು ಒಂದು ಇದನ್ನ ಚೆಕ್ ಮಾಡಂಬ್ರಿ. ಸರಿ 28 ಅವ್ರಿ. ಕೊನೆ 2 ಅಂಕಿ ತಗೊಂಡ್ರೆ ಸಾಕು. ನಾವು 4ರಿಂದ ಚೆಕ್ ಹಾಕೋಣ. 4 28 ನೋಡ್ರಿ, ಸಂಪೂರ್ಣವಾಗಿ ಭಾಗ ಆಯ್ತು. ಈ ರೀತಿ 0 ಶೇಷ 0 ಬಂದ್ರೆ ಸಂಪೂರ್ಣ ಭಾಗ ಆಗುತ್ತೆ. ಇದಕ್ಕೆ ನಾವು ಅಧಿಕ ವರ್ಷ ಅಂತೀವಿ. ಸೊ 2028 ಅಧಿಕ ವರ್ಷವಾದ್ದರಿಂದ ಆ ವರ್ಷದ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳನ್ನು ಹೊಂದಿರ್ತದ. ಸೊ ಇದಕ್ಕೆ ನಾವು ಅಧಿಕ ವರ್ಷ ಅಂತೀವಿ. ಕ್ಲಿಯರ್ ಆಯ್ತಲ್ವಾ? ಯಾಕೆ ಸರ್ ಕೊನೆ 2 ಅಂಕಿ ಅಟ್ಟ ತಗೊಂಡ್ವಿ? ಅದು 4ರ ಬಾಧ್ಯತೆ ನಿಯಮ. ಬಿಡಿ ಮತ್ತು 10ರ ಸ್ಥಾನಗಳಿಂದ ಆದ ಸಂಖ್ಯೆಯು 4ರಿಂದ ಪೂರ್ಣವಾಗಿ ಭಾಗ ಹೋದ್ರೆ ಇದು 4ರಿಂದ ಸಂಪೂರ್ಣ ಭಾಗ ಆಗುತ್ತೆ. ಅಥವಾ 2 ಸೊನ್ನೆಗಳಿದ್ರೆ ಸಹ 4ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಬನ್ನಿ ನೆಕ್ಸ್ಟ್ ಅಷ್ಟು ನೋಡಮ್ಮ. ತಿಳಿತಲ್ವಾ? 4ರಿಂದ ಭಾಗ ಹೋದ್ರೆ ಸಾಕು, ಅದು ಅಧಿಕ ವರ್ಷ ಆಗಿರ್ತದ. ನೆನಪಿರಿ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಮ್ಮ. ನಾವು 10ಕ್ಕೆ ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆಯನ್ನು ಸೇರಿಸಿದರೆ ನಾವು ಪಡೆಯುವುದು ಅಂತ ಕೇಳ್ತಾರೆ. ನಾವು 10ಕ್ಕೆ ಅತ್ಯಂತ ದೊಡ್ಡ 4 ಅಂಕಿ ಸೇರಿದ್ರೆ ಈ 10ಕ್ಕ 4 ಅಂಕಿ ದೊಡ್ಡ ಸಂಖ್ಯೆ ಸೇರಿಸ ಅಂತ ಹೇಳಕತ್ತಾರೆ. ಅತ್ಯಂತ ದೊಡ್ಡ 4 ಅಂಕಿ ಸಂಖ್ಯೆಯನ್ನು ಸೇರಿಸಿದ್ರೆ ಏನಂತಾರೆ? ಮೊದಲು ಅತ್ಯಂತ 4 ಅಂಕಿ ದೊಡ್ಡ ಸಂಖ್ಯೆ ಯಾವುದು? 9999. ಇದು 4 ಅಂಕಿ ಅತಿ ದೊಡ್ಡ ಸಂಖ್ಯೆ. ನಾವು ಈ 10 ಸೇರಿಸ್ಬೇಕಷ್ಟೇ. ನೋಡ್ರಿ ಇಲ್ಲಿ 10 ಮಾಡ್ಕೊಂಡು ಸೇರ್ಸಲ್ಲ. ಸೇರಿಸು ಅಂದ್ರೆ ಕೂಡಿಸು ಅಂತ ಅರ್ಥ. 9 + 0 9. 9 + 1 10 ಆಗತ್ತ. ನಾವೇನ್ ಮಾಡೋದು? ಒಂದು ಕ್ಯಾರಿ ಕೊಡಂಬ್ರಿ. 9 1 10. ಇಲ್ಲೊಂದು ಕ್ಯಾರಿ ಕೊಡಂಬ್ರಿ. 0 ಆಗತ್ತ. ನೆಕ್ಸ್ಟ್ 9ಕ್ಕೆ ಒಂದು ಸೇರಿಸಿ ಮತ್ತೆ 10 ಆಗತ್ತೆ. ಇಲ್ಲೊಂದು ಕ್ಯಾರಿ ಕೊಡ್ರಿ. 0 ಆಗತ್ತ. ಮತ್ತೆ 9 1 + 10 ಅಂದ್ರೆ 10,009 ಸರಿಯಾದ ಉತ್ತರ. ಇಲ್ಲಿ ಅದು ಆಪ್ಷನ್ ಆಗ ನೋಡಂಬ್ರಿ. ಆಪ್ಷನ್ ಏನ್ ನೋಡ್ರಿ? ಸರಿಯಾದ ಆಪ್ಷನ್ ಏದಾಗ 10,009 ಐತಿ. ಇದೆ ಸರಿ ಉತ್ತರ. ಏನ್ ಹೇಳಿದಾರೆ ನೋಡ್ರಿ? ಈ 10ಕ್ಕ ಅತ್ಯಂತ ದೊಡ್ಡ 4 ಅಂಕಿಯ ಸಂಖ್ಯೆಯನ್ನು ಸೇರಿಸಿದ್ರೆ ಕೂಡಿಸ್ಬೇಕು. ಇಷ್ಟೇ ನಾವು ಪಡೆಯಬಹುದು. ಯಾವುದು ಉತ್ತರ? 10,009. ಹಾಗೆ ಮುಂದಿನ ಪ್ರಶ್ನೆ ನೋಡ್ರಿ. ಈ ವಿಡಿಯೋದ ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ ನೋಡಿ, ಸರಿಯಾಗಿ ನೆನಪಿರ್ಲಿ. ಕೆಳಗೆ ನೀಡಲಾದ ಯಾವ ಫಲಿತಾಂಶವು 871 589 871 ಮೈನಸ್ 589 ವ್ಯತ್ಯಾಸಕ್ಕೆ ಸಮಾನವಾಗಿಲ್ಲ ಅಂತ ಕೇಳಕತ್ತಾರೆ. ಅಂದ್ರೆ ಏನು? ಇದರ ವ್ಯತ್ಯಾಸದ ಉತ್ತರ ಏನೈತಲ್ಲ, ಇದರಲ್ಲಿ ಯಾವುದಕ್ಕೂ ಬರಂಗಿಲ್ಲ ಅಂತ ಕೇಳಕತ್ತಾರೆ. ಮೊದಲು ಇದ್ರ ಉತ್ತರ ಕೈಣೆ. ಮೊದಲು ಇದ್ರ ಉತ್ತರ ಏನಂತ ಕೈಣೆ. ಯಾಕಂದ್ರೆ ವ್ಯತ್ಯಾಸಕ್ಕೆ ಗೊತ್ತಲ್ಲ ಇದಕ್ಕೆ ಯಾವ ಸಮ ಆಗೈತೆ ಇಲ್ಲ. ಮೊದಲು ನೋಡಂಬ್ರಿ, ಇದನ್ನ ಕೈಣಂಬ್ರಿ. 871ರಲ್ಲಿ ಮೈನಸ್ 589 ಕಡಿಮೆ. ಈ 1/9 ಕ್ಯಾರಿ ತಗೋಬೇಕು. ಅವಾಗ 11 ಆಗತ್ತೆ. 11 9 ಹೋದ್ರೆ 2. ನೆಕ್ಸ್ಟ್ 7 9 ತಗೋಲ್ಲ, ಕ್ಯಾರಿ ತಗೋರಿ. 17 9 ಹೋದ್ರೆ ಎಷ್ಟು? 8. ನೆಕ್ಸ್ಟ್ 8 2 2 ಅಂದ್ರೆ 282 ಬಂತು. ಅಂದ್ರೆ ಇವ್ರು ಏನ್ ಕೇಳಿದ್ರ? ಕೆಳಗೆ ನೀಡಲಾದ ಯಾವ ಫಲಿತಾಂಶ ಇದರ ವ್ಯತ್ಯಾಸ ಸಮಾನ. ಅಂದ್ರೆ ಇದನ್ನ ಕಳೆದಾಗ ನಮ್ಗೆ ಇಷ್ಟು ಬರ್ಬೇಕು. ಯಾವ್ದು ಬರಲ್ಲ ಅದು ಉತ್ತರ. ಅಂದ್ರೆ ಯಾವ್ದು ಸಮಾನ ಆಗಿಲ್ಲ ಅಂತ ಕೇಳ. ಅಂದ್ರೆ ಇದರಲ್ಲಿ 3 ಉತ್ತರ ಬರ್ತಾವ ಸಮಾನ ಆಗಿ. ಯಾವ್ದು ಬರಲ್ಲ ಅದನ್ನ ಅಷ್ಟೇ ಹುಡುಗಿರಿ ಸಾಕು. ನಾವು ಬನ್ನಿ 282 ಬರೋ ಮೊದಲು ಇದು ಈ ಆಯ್ಕೆ ನಂಬರ್ 971 689 ಇದು ನಂಬರ್. ಈ 1/9 ಹೋಗುತ್ತಾ? 1/9 ಅಲ್ಲ, ಕ್ಯಾರಿ ತಗೋರಿ. 11 9 2. ನೆಕ್ಸ್ಟ್ 7/9 ಹೋಗುತ್ತಾ? ಹೋಗಲ್ಲ, ಒಂದು ಕ್ಯಾರಿ ತಗೋರಿ. 17/9 8. ನೆಕ್ಸ್ಟ್ 9 ಯಾರು ಒಂದು 7 ಕಳೆದ್ರೆ 2. ಅಂದ್ರೆ ಇವೆರಡು ಸಮ ಅದಾವ್ರಿ. ಅವ್ರು ಹೆಂಗ್ ಹೇಳ್ಯಾರ ನೋಡಿ? 282 ಸಮ ಐತೆ. ಅವ್ರು ಯಾವ ಸಮ ಆಗಿಲ್ಲ ಅಂತ ಹೇಳಿದ್ರೆ ಮೊದಲನೇ ಆಯ್ಕೆ ಉತ್ತರ ಬರೋದಿಲ್ಲ. ಸೊ ಎರಡನೇ ಆಯ್ಕೆ ನೋಡಂಬ್ರಿ. ಎರಡನೇ ಆಯ್ಕೆ ಏನೈತೆ ನೋಡಂಬ್ರಿ. ಇಲ್ಲಿ ನೋಡಂಬ್ರಿ 869 591 ಇವೆರಡು ಕಳೆದ್ರೆ ನಮ್ಗೆ ಎಷ್ಟು ಬರ್ಬೇಕು? ಇಷ್ಟು ಬಿಟ್ಟು ಬೇರೆ ಉತ್ತರ ಬಂದ್ರೆ ಮುಗಿತು. ಉತ್ತರ ಬಂದ
9ರ 1 ಅಂದ್ರೆ 8. 6 9 ಕ್ಯಾರಿ ತಗೋರಿ. 16 9 8 7. ನೆಕ್ಸ್ಟ್ 8ರ ಅಂದ್ರೆ 2. ಕರೆಕ್ಟ್ ಅಲ್ವಾ? ಸೊ ನೋಡ್ರಿ 270 ಅಂದ್ರೆ ಈ ಉತ್ತರ ಸಮನಾಗಿಲ್ಲ ಅಂದ್ರೆ ಈ ಉತ್ತರ ಸಮ ಇಲ್ಲ ಅಂದ್ರೆ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ಏನೈತಲ್ಲ ಇದು ಸರಿಯಾದ ಉತ್ತರ. ಬೇಕಾದ್ರೆ ಆಪ್ಷನ್ ಸಿ ಚೆಕ್ ಮಾಡೋದು. ಅದು 282 ಬಂದೇ ಬರ್ತದೆ. ನೋಡಂಬರಿ ಆಪ್ಷನ್ ಸಿ ನೋಡಂಬರಿ 881 599 ಕಡಿಮೆ. 15 ಕ್ಯಾರಿ ತೋರಿ 11 902. ನೆಕ್ಸ್ಟ್ 8ರ 10 ಕ್ಯಾರಿ ತೋರಿ 18ರ 10 8. 8ರ 2 2 ಸರಿ ಆಗ್ತದೆ. ಅಂದ್ರೆ ಇದನ್ನು ಸಮ ಐತೆ, ಇದನ್ನು ಸಮ ಐತೆ, ಇದನ್ನು ಸಮ ಐತೆ ಆಟೋಮೆಟಿಕ್. ನಮ್ಗೆ ಯಾವ್ದು ಆಪ್ಷನ್ ಬಿ ಸಮನಾಗಿಲ್ಲ. ಯಾಕಂದ್ರೆ 278 ಬರಕಾಯ್ತು. ಸೊ ಆದ್ದರಿಂದ ಯಾವ್ದು ಸಮನಾಗಿಲ್ಲ ಈ ಪ್ರಶ್ನೆಯ ಉತ್ತರ, ಇದರಲ್ಲಿ ಬರ್ತಕ್ಕಂಥ ಉತ್ತರ ಯಾವ್ದು ಸಮ ಆಗಿಲ್ಲ ಅಂದ್ರೆ ಆಪ್ಷನ್ ಬಿಗೆ ಸಮನಾಗಿಲ್ಲ. ತಿಳಿತಲ್ವಾ? ನೋಡ್ರಿ ಇಲ್ಲಿಗೆ ಇವತ್ತಿನ ಜೀನಿಯಸ್ ಅವಾರ್ಡ್ನ ಸಂಭವನೀಯ ಪ್ರಶ್ನೆಗಳನ್ನ ನಾವು ಮುಗಿಸ್ತಾ ಇದ್ವಿ. ನಿಮಗೆ ಸರಿಯಾಗಿ ನೋಡ್ಕೊಂಡ್ರಲ್ವಾ? ಪ್ರತಿಯೊಂದು ಪ್ರಶ್ನೆ ಬಹಳ ಸುಲಭ ಇದೆ. ಪ್ರತಿಯೊಂದು ಪ್ರಶ್ನೆನ ಸರಿಯಾಗಿ ನೀವು ಓದಿ ಅರ್ಥ ಮಾಡ್ಕೊಡ್ರಿ. ಇಷ್ಟೊತ್ತು ನನ್ನ ಕ್ಲಾಸನ್ನು ನೀವು ತಾಳ್ಮೆಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್.